ತುಮಕೂರು ಜಿಲ್ಲೆಯಲ್ಲಿ ಮತ್ತೆ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿವಾದ ಭುಗಿಲೆದ್ದಿದೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರ ಜಿಲ್ಲೆಯ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ರೈತ ಮುಖಂಡರು ಗಂಭೀರ ಆರೋಪ ಮಾಡಿದ್ದಾರೆ. ಗುಬ್ಬಿಯಲ್ಲಿ ಇಂದು ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿಯಿಂದ ಸಭೆ ಆಯೋಜಿಸಲಾಗಿದ್ದು, ಸಭೆಯಲ್ಲಿ ರೈತ ಸಂಘದ ಮುಖಂಡರು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಫೋಕಸ್ ತುಮಕೂರು ನ್ಯೂಸ್ ಜೊತೆ ಮಾತನಾಡಿದ ಜಿಲ್ಲಾ ರೈತ ಸಂಘದ ಸಂಘಟನಾ ಕಾರ್ಯದರ್ಶಿ ಅರೇಹಳ್ಳಿ ಮಂಜುನಾಥ್, ಜಿಲ್ಲೆಯ ಉಸ್ತುವಾರಿ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಜಿಲ್ಲೆಯ ಮತದಾರರ ಋಣ ತೀರಿಸಬೇಕು ಎಂದು ಆಗ್ರಹಿಸಿದರು. ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ಈ 3-4 ದಿನಗಳ ಹಿಂದೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಗಾದೆ ಮಾತಿದೆ, ಉಂಡ ಮನೆಗೆ 2 ಬಗೆಯದು ಅಂತ. ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವ ಮತ್ತು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ನಮ್ಮ ಜಿಲ್ಲೆಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ಪಾಲಿನ ನೀರನ್ನು ಡಿ. ಕೆ. ಶಿವಕುಮಾರ್ ಅವರ ಸ್ವಕ್ಷೇತ್ರ ರಾಮನಗರಕ್ಕೆ ತೆಗೆದುಕೊಂಡು ಹೋಗಿ ಬೇಗ ಕಾಮಗಾರಿಯನ್ನು ಶುರು ಮಾಡಿ ಅಂತ ಹೇಳಿ ಅಧಿಕಾರಿಗಳಿಗೆ ತಾಕೀತು ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷಾತೀತವಾಗಿ ರೈತ ಸಂಘ ಮತ್ತು ಪಕ್ಷಾತೀತವಾಗಿ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿಯಿಂದ ಒಂದು ಮಹತ್ವದ ಸಭೆಯನ್ನು ಏರ್ಪಡಿಸಿದ್ದು, ಆ ಸಭೆಯಲ್ಲಿ ಏನು ಮಾನ್ಯ ಸರ್ಕಾರ ಯಾವ ರೀತಿ ನಮ್ಮ ಜಿಲ್ಲೆಯನ್ನು ನಡೆಸಿಕೊಳ್ಳುತ್ತೆ ಅದ್ರ ಮೇಲೆ ನಾವೆಲ್ಲ ಸಂಘಟಿತರಾಗಬೇಕು, ಒಂದು ದೊಡ್ಡ ಹೋರಾಟವನ್ನು ಮಾಡಬೇಕು ಅಂತೇಳಿ ಎಲ್ಲನೂ ಮಾತುಕತೆಯನ್ನು ನಡೆಸಿದ್ದೀವಿ. ಹೋದ ವರ್ಷ ಮೇ 31ನೇ ತಾರೀಕು ಇದೇ ಥರ ಅಕ್ರಮವಾಗಿ ಬಂದು ಕೆಲಸ ಪ್ರಾರಂಭ ಮಾಡೋಕ್ಕೆ ಬಂದಿದ್ದರು. ಅದನ್ನು ಎಲ್ಲ ತಾಲೂಕಿನ ಎಲ್ಲ ರೈತರು ಸೇರಿ ಪಕ್ಷಾತೀತವಾಗಿ ರೈತ ಸಂಘದ ಜೊತೆಯಲ್ಲಿ ಒಂದು ಬೃಹತ್ ಹೋರಾಟ ಮಾಡಿ ಸುಮಾರು 10-15 ಸಾವಿರ ಜನ ಸೇರಿ ಈ ಹೋರಾಟಕ್ಕೆ ಒಂದು ಅಂತ್ಯವನ್ನು ಕಾಣಿಸಿದ್ರು. 144 ಸೆಕ್ಷನ್ ಜಾರಿಯಾದರೂ ನಮ್ಮ ತಾಲೂಕಿನ ರೈತರು ಯಾರೂ ಬಗ್ಗಿರಲಿಲ್ಲ. ಆದರೆ ಒಂದು ವರ್ಷದಿಂದ ನಿಂತು ಹೋದ ಕಾಮಗಾರಿಯನ್ನು ಮುಖ್ಯಮಂತ್ರಿ ಆದ ತಕ್ಷಣ ಡಿ. ಕೆ. ಶಿವಕುಮಾರ್ ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅವರು ಸಚಿವರು ಮುಖ್ಯಮಂತ್ರಿ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿರ್ಬೇಕು ಹೊರತು ಒಂದು ಜಿಲ್ಲೆಗೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ನಾವೆಲ್ಲ ರೈತರು, ನಮ್ಮ ತಾಲೂಕಿನ ರೈತರು, ಜಿಲ್ಲೆಯ ರೈತರು ಸಂಘಟಿತರಾಗ್ತಾ ಇದ್ದೀವಿ. ನಮ್ಮ ಪ್ರಾಣ ಬೇಕಾದರೂ ಬಿಡ್ತೀವಿ, ನಮ್ಮ ಪಾಲಿನ ನೀರನ್ನು ಬಿಡಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೆಡೆ ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿ.ಜಿ. ಲೋಕೇಶ್ ಮಾತನಾಡಿ, ಕಳೆದ ವರ್ಷ ರೈತರ ತೀವ್ರ ಹೋರಾಟದಿಂದ ಕಾಮಗಾರಿ ಸ್ಥಗಿತಗೊಂಡಿತ್ತು. ಇದೀಗ ಡಿ. ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ಬಳಿಕ ಯೋಜನೆಯನ್ನು ಪುನರಾರಂಭಿಸಲು ಡಾಕ್ಟರ್ ಜಿ. ಪರಮೇಶ್ವರ್ ಮೂಲಕ ಹೇಳಿಕೆ ನೀಡಲಾಗುತ್ತಿದೆ ಎಂದು ಆರೋಪಿಸಿದರು. ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಬೇಡಿ ಎಂದು ಅವರು ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ರೈತ ಸಂಘದ ಹಲವು ಮುಖಂಡರು ಹಾಗೂ ಹೋರಾಟಗಾರರು ಭಾಗವಹಿಸಿದ್ದರು. ಹೋದ ವರ್ಷ 25ನೇ ಸಾಲಿನಲ್ಲಿ ಮೇ ತಿಂಗಳಲ್ಲಿ ಹೋರಾಟ ನಡೆದು ನಮ್ಮ ಎಕ್ಸ್‌ಪ್ರೆಸ್ ಕೆನಾಲ್ ಕಾಮಗಾರಿ ನಿಂತಿತ್ತು. ಆ ಒಂದು ವಿಚಾರವಾಗಿ ಅವತ್ತಿನ ಜನರ ಹೋರಾಟದ ಪ್ರಯುಕ್ತ ಅವತ್ತು ಗಟ್ಟಿಯಾದ ಹೋರಾಟ ಮಾಡಿದ್ರಿಂದ ಇಲ್ಲಿ ಒಂದು ಕೆನಾಲ್ ಕಾಮಗಾರಿ ನಿಂತಿತ್ತು. ಅದೇ ಥರ ಜನರು ಕೂಡ ನಿಟ್ಟುಸಿರು ಬಿಟ್ಕೊಂಡಿರೋ ಸರ್ಕಾರ ಒಂದು ಒಳ್ಳೆ ಸುದ್ದಿ ಕೊಡುತ್ತೆ, ಈ ಕೆನಾಲ್ ವಾಪಸ್ ಆಗುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ನಾವೆಲ್ಲ ಮೂವಾಗಿದ್ವಿ. ಈ ಒಂದು ಸಂದರ್ಭದಲ್ಲಿ ಇವತ್ತೇನಾಗಿದೆ ಅಂದರೆ, ಸರ್ಕಾರ ಬಂದು ಒಂದು ವಾರ 10 ದಿವಸ ಹೊಸ CM ಬದಲಾವಣೆ ಆದ ತಕ್ಷಣ ನಮ್ಮ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋದು ರೀತಿಯಲ್ಲಿ ನಮ್ಮ ಡಿ. ಕೆ. ಶಿವಕುಮಾರ್ ಈ ರೀತಿ ಏನು ನಮ್ಮ ಕಾಮಗಾರಿಯ ಮೊನ್ನೆ ಒಂದು ಸಭೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿದ್ದಾರೆ. ಈ ಒಂದು ಆದೇಶದ ಮೇರೆಗೆ ಏನಾಗಿದೆ ಅಂದರೆ, ಜನರೆಲ್ಲ ಆತಂಕಕ್ಕೆ ಒಳಗಾಗಿದ್ದಾರೆ. ಇವತ್ತು ನಮಗೇನಾಗಿದೆ, 1 ವರ್ಷಗಳ ಕಾಲ ಆಗಲಿ 8 ತಿಂಗಳಿಂದ ಬರಗಾಲ ನಮ್ಮ ತಲೆ ಮೇಲಿದೆ. ನಮ್ಮ ತಾಲೂಕಿನಲ್ಲಾಗಲೇ 1,500 ಅಡಿ ಇದ್ದಂಥ ಬೋರ್ಗಳಾಗಲಿ ಫೇಲ್ ಆಗೋ ಮಟ್ಟಕ್ಕೆ ಬಂದಿದೆ. ನಮ್ಗೆ ಯಾಕೆ ಇಷ್ಟು ಆತಂಕ ಅಂದರೆ, ಇವತ್ತು ನೀರು ಭಾಳ ನಮ್ಮ ತಾಲೂಕಿನಲ್ಲಿ ಹೆಚ್ಚಾಗಿ ಅಡಿಕೆ, ತೆಂಗು ಮತ್ತು ಇತರೆ ಬೆಳೆಗಳಿಗೆ ಒಳಗೊಂಡಿರೋದ್ರಿಂದ ನಮಗೆ ನೀರಿನ ಭಾಳ ಅವಶ್ಯಕತೆ ಇದೆ. ಇತರೆ ಎಲ್ಲ ತಾಲೂಕುಗಳಿಗೂ ನೋಡಿದಾಗ ಮಧ್ಯಲಿ, ಶಿರಾ, ಕೊಟ್ಟಿಗೆರೆ ಅವು ಕೂಡ ಬರಗಾಲನೇ. ಜೊತೆಗೆ ಈ ಕಡೆ ತುರ್ಬೇಕೆರೆ, ಚಿಕ್ಕನಾಯಕನಹಳ್ಳಿ, ಕಿತ್ತೂರು ಇವು ಕೂಡ ಎಲ್ಲವೂ ಒಂದು ವಾಣಿಜ್ಯ ಬೆಳೆಗಳಿಗೆ ಕೂಡಿರೋದ್ರಿಂದ ನಮ್ಮ ಜೀವನಗಳು ಅಡಿಕೆ ತೆಂಗಿ ಮೇಲೆ ನಿಂತಿದೆ. ಇವತ್ತೊಂದು ಮಗಳು ಮದುವೆ ಆಗಬೇಕು, ಅಡಿಕೆ ಚೇಣಿನೋ ಅಥವಾ ಅಡಿಕೆಗೆ ಮಾರೋ ನಾವು ಮದುವೆ ಮಾಡೋಂಥ ಪರಿಸ್ಥಿತಿ ಬಂದಿದೆ.
ಮತ್ತೆ ಒಂದು ಮನೆ ಕಟ್ಬೇಕು ಅಂದ್ರೂ ಅದ್ರ ಮೇಲೆ ನಮ್ಮ ಜೀವನ ನಿಂತಿದೆ. ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂದ್ರೂ ನಮ್ಮ ಅಡಿಕೆ ತೆಂಗಿನ ಮೇಲೆ ಜೀವನ ನಿಂತಿದೆ. ಮತ್ತೆ ಇತರೆ ಯಾರು ನಮ್ಮಲ್ಲಿ ಏನೇನು ನಮಗೆ ಇನ್ನು ಹೇಮಾವತಿ ನೀರಿಂದ ಯಾಕೆ ಇಷ್ಟ ಆತಂಕ ಅಂದರೆ ಈ ಕುಟುಂಬಗಳೆಲ್ಲ ನಮ್ಮ ಜೀವನನೇ ಇಕ್ಕಟ್ಟಿಗೆ ಸಿಗಾಕೊಂಡು, ನಮ್ಮ ಜೀವನನೇ ಈ ಒಂದು ಕೆನಲ್ನಿಂದ ಇಕ್ಕಟ್ಟಿಗೆ ಸಿಗಾಕೊಳ್ಳುತ್ತೆ. ಯಾಕಪ್ಪ ಭಯ ಅಂದರೆ ಇವತ್ತು ನೋಡಿ ಎಲ್ಲರೂ ನಮ್ಮ ಬೋರ್ ಕೊರೆಸಿ 2 ಕಿಲೋಮೀಟ್ರ್ ದೂರ ಪೈಪ್ ಹತ್ತಿರ ಬೋರಿನ ಮಗ್ಳಿಗೆ ಒಂದು ಸಣ್ಣ ಬೋಲ್ ಆದ್ರೂ ಸಾಕು, ನೀರು 2 ಕಿಲೋಮೀಟ್ರ್ ದೂರ ಹೋಗೋದೇ ಇಲ್ಲ. ಇದು ಏನಾಗ್ತಿದೆ ನಮ್ಮ ಕ್ಯಾನಲ್ನಲ್ಲಿ, ದೊಡ್ಡ ಒಂದು ಟಾಟಾ ಎಸಿ ಹೋಗ್ತಕ್ಕಂಥ 12 ಅಡಿ ಅಗಲದ ವ್ಯಾಸದ ಪೈಪು ಇವತ್ತು 2 ಚಾನಲ್ ನೀರು ಬಿಟ್ಟು ಡೌನು ನೀರು ತೊಗೊಂಡೋಗುತ್ತೆ. ಈಗ ಆ ಥರ ಬಂದಾಗ ನಮ್ಮ ಏನು ಓಪನ್ ಕಾಲುವೆಗೆ ನೀರೇ ಹೋಗಲ್ಲ ಮುಂದಕ್ಕೆ. ಆ ಥರ ಒಂದು ವ್ಯವಸ್ಥೆ ಆಗಿ ನಮಗೆ ಭಾಳ ಆತಂಕಕ್ಕೀಡಾಗಿದ್ದೀವಿ ನಾವೆಲ್ಲ 7 ತಾಲೂಕಿನ ಜನ. ನಾವು ಸರ್ಕಾರಕ್ಕೆ ಮನವಿನೂ ಮಾಡ್ತೀವಿ. ನಾವು ಇವತ್ತು ಕುಣಗಲ್ ಜನ ರೈತರು ಮತ್ತು ರಾಮನಗರದ ಜನ ರೈತರು, ಅವರು ರೈತರೇ, ನಮ್ಗೇನು ರೈತರ ಬಗ್ಗೆ ವಿರೋಧ ಇಲ್ಲ. ಕುಣಗಲಿಗೆ ನಮ್ಗೆ ಓಪನ್ ಕಾಮಗಾರಿ ಏನು ಚಾನಲ್ ಇದೆಯಲ್ಲ ಅದ್ರೊಳಗಡೆ ಇನ್ನೂ NTMC ನೀರು ಜಾಸ್ತಿನೇ ತೊಗೊಂಡೋಗಿ ಕುಣಗಲಿಗೆ ಬಿಟ್ಟು ಅಲ್ಲಿಂದ ಮುಂದಕ್ಕೆ ಅವ್ರಿಗೂ ನೀರು ಕೊಡಿ, ನಮ್ದೇನು ಅಭ್ಯಂತರ ಇಲ್ಲ. ನಾವು ನಿಮ್ಮಲ್ಲಿ ಮನವಿ ಮಾಡೋದೇನೆಂದ್ರೆ ನಮಗೆ ಕೆನಲ್ ಕಾಮಗಾರಿ ಬೇಡ, ಅದೊಂದು ನಿಲ್ಲಿಸಿ ನಮಗಿಂತ ಜಾಸ್ತಿನೇ ನೀರು ತಗೊಂಡೋಗಿ, ನಮ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ. ಅಲ್ಲಿರೋ ರೈತರಿಗೂ ಸಹಕಾರ ಆಗಬೇಕು, ಅದು ಒಪ್ಕೊಂತೀವಿ. ಬಟ್ ನಮ್ಗಳು ಈ 7 ತಾಲೂಕಿನ ಮೇಲೆ ಪರಿಣಾಮ ಬೀರುತ್ತಂತ ನೀವು ಸರ್ಕಾರ ಚಿಂತನೆ ಮಾಡಿ. ಯಾಕೆ ಇಷ್ಟು ಜನ ಹೋರಾಟಕ್ಕೆ ಇಳಿತಿದ್ದಾರೆ, ಬೀದಿಗೆ ಬರ್ತಿದ್ದಾರೆ, ಯಾಕೆ ಇಷ್ಟೆಲ್ಲ ಹೋರಾಟಗಳು ನಡೀತಿದೆ ಅನ್ನೋದನ್ನ ಸರ್ಕಾರ ಪರಿಗಣಿತ. ಯಾಕೆಂದ್ರೆ ಇವೆಲ್ಲ ಆಗದಂತ ಪರಿಸ್ಥಿತಿಯಲ್ಲಿ ನಾಳೆ ದಿವಸ ಏನಾಗುತ್ತೆ, ಕುಟುಂಬಗಳು ಬೀದಿಗೆ ಬರ್ತವೆ. ಕುಟುಂಬಗಳು ಬೀದಿಗೆ ಬಂದು ನಾಳೆ ಇವತ್ತು ಹೇಳ್ತಿದ್ದೀರಾ ಇವತ್ತು ಕಾರ್ಮಿಕರಿಗೂ ಯಾರು ಕೆಲಸ ಕೊಡೋಕ್ಕಾಗಂತ ಪರಿಸ್ಥಿತಿ ಬಂದಿದೆ. 7 ತಾಲೂಕಿನ ಜನ ಇವತ್ತೇನಾದ್ರು ತೋಟ ತುಟ್ಟಿಗೆ ಕಳ್ಕೊಂಡು ಅವ್ರ ಮನೆ ಮಟ್ಟ ಬೀದಿಗೆ ಬಂದಾಗ ಯಾರು ನೆರವಾಗಕ್ಕಾಗಲ್ಲ. ಆದ್ರಿಂದ ಸರ್ಕಾರಗಳಿಗೂ ಹಾಗೂ ನಮ್ಮ ಉಪಮುಖ್ಯಮಂತ್ರಿಗಳಿಗೂ ಮತ್ತು ನಮ್ಮ CM ಅವ್ರಿಗೂ ಕೂಡ ನಮ್ಮ ಉಡುಪಿ ಜನತೆ ಪರವಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ವಿನಂತಿ ಮಾಡ್ಕೊಂತೀವಿ. ತಾವು ನಮ್ಮ ಏನು ಕ್ಯಾನಲ್ ಬಗ್ಗೆ ಇನ್ನೊಂದ್ಸರಿ ಪರಿಶೀಲಿಸಿ, ನಮಗೇನು ಕ್ಯಾನಲ್ ಒಂದು ಬಿಟ್ಟು ನೀವು ಓಪನ್ ಕಾಲುವೆನಲ್ಲಿ 1 TMC ಅಲ್ಲ 2 TMC ಜಾಸ್ತಿ ತಗೊಂಡೋಗಿ ಯಾವ ಜನತೆಗೂ ಅಭ್ಯಂತರ ಇಲ್ಲ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ವರದಿ ಶಿವರಾಜ್ ಕುಮಾರ್ H. ಇದು ನಿಮ್ಮ ಫೋಕಸ್ ತುಮಕೂರು ನ್ಯೂಸ್.